ಹೊಸ ವರ್ಷದ ಸಂಭ್ರಮದಲ್ಲಿರುವ ಯುವ ಜನತೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದರಿಂದ ಏನೆಲ್ಲ ಅಪಾಯವಿದೆ ಎಂಬ ವಿಚಾರವನ್ನ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಮನಮುಟ್ಟುವಂತೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜನಜಾಗೃತಿಯ ಭಾಗವಾಗಿ ವಿಜಯವಾಣಿ ಹ್ಯಾಟ್6 ಹಾಗೂ ಕರ್ನಾಟಕ ಟಿವಿ ಸಹಭಾಗಿತ್ವದಲ್ಲಿ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯವು ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಅಭಿಯಾನ ನಡೆಸಿತು. ನಾವು ಸ್ಟಾರ್ಟಿಂಗ್ ಬಂದಾಗ ಟಾನಿಕ್ ಅಂತ ಫಸ್ಟ್ ಮಾಡಿದ್ದು ಅದು ಬಾರ ಇತ್ತಲ್ಲ, ಸೊ ಮುಂದೆ ನಿಂತ್ಕೊಂಡು ಮಾಡಿದಾಗ ಅಲ್ಲಿ ಕೂತಿರೋ ಜನ ಕೂಡ ಅವೇರ್ ಆಗುತ್ತೆ ದಟ್ ಅವ್ರು ಕುಡಿಬಹುದು, ಬಟ್ ಅವ್ರಿಗೆ ಕುಡಿದು ವಾಹನ ಚಲಾಯಿಸಬಾರ್ದು ಅಂತ. ಬಿಕಾಸ್ ವಾಹನ ಚಲಾಯಿಸಿದ್ರೆ ಏನಾಗುತ್ತೆ ಅಂದ್ರೆ ಅವರು ಹೋಗಿ ಗುದ್ದದಲ್ದೇನೆ ಮುಂದೆ ಇರೋ ಪ್ರಾಣ ಕೂಡ ಅಪಾಯ ಆಗುತ್ತೆ. ಅದೇ ತರ ಎಷ್ಟೊಂದು ಫ್ಯಾಮಿಲಿಗಳು, ಎಷ್ಟೊಂದು ಜನರು, ಎಷ್ಟು ಜನ ಇದಾಗಿದ್ದಾರೆ, ತೀರ್ಕೊಂಡಿದ್ದಾರೆ ಈ ತರ ಟ್ರಾಫಿಕ್ ಅಲ್ಲಿ ಕುಡಿದ್ಬಿಟ್ಟು ಓಡಿಸಿ ಆಕ್ಸಿಡೆಂಟ್ ಆಗಿ. ನಾವು ಅದನ್ನೇ ಅವೇರ್ ಮೂಡಿಸ್ತಿರೋದು. ಕುಡಿರಿ ಬಿಡರೆ ಕುಡಿದು ವಾಹನ ಮಾತ್ರ ಚಲಾಯಿಸ್ಬೇಡಿ. ಕ್ಯಾಬ್ ತಗೊಳ್ಳಿ, ಎಷ್ಟೊಂದು ಫೆಸಿಲಿಟೀಸ್ ಇದೆ, ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಕುಡಿದ್ಬಿಟ್ಟು ತಾವೇ ವಾಹನ ಮಾತ್ರ ಚಲಾಯಿಸ್ಬೇಡಿ, ಯಾಕೆಂದ್ರೆ ಬಾಡಿ ಕಂಟ್ರೋಲ್ ಇರಲ್ಲ. ಅಂಡ್ ಅದಲ್ದೇ ಟ್ರಾಫಿಕ್ ರೂಲ್ಸ್ ಕೂಡ ಫಾಲೋ ಮಾಡ್ಬೇಕು. ನಾವು ಹೋಗ್ಬಿಟ್ಟು ಮತ್ತೆ ಅದ್ರ ಮುಂದೆ ಮಾಡಿ ಮತ್ತೆ ನಾವು ಮೆಟ್ರೋ ಸ್ಟೇಷನ್ ಮುಂದೆ ಕೂಡ ಮಾಡಿದ್ವಿ, ತುಂಬಾ ಜನ ಸೇರಿದ್ರು. ಅದಾದ್ಮೇಲೆ ನಾವು ಬರ್ತಾ ಮಧ್ಯದಲ್ಲಿ MG ರೋಡಲ್ಲಿ ಮಾಡಿದ್ವಿ, ಅಲ್ಲೂ ಕೂಡ ತುಂಬಾ ಜನ ಬಂದು ಸೇರಿದ್ರು. ನಮ್ ಕೈಲಿ ಆದಷ್ಟು ನಾವು ಅವೇರ್ನೆಸ್ ಮೂಡಿಸಿದೀವಿ. ಎಷ್ಟು ಜನ ಅರ್ಥ ಮಾಡ್ಕೊಳ್ತಾರೆ, ಎಷ್ಟು ಜನ ಕೇಳ್ತಾರೆ ನಮ್ನ, ಅಷ್ಟೇ ನಮ್ಗೆ ಒಳ್ಳೇದು, ಆಗ ಅವ್ರಿಗೂ ಕೂಡ ಒಳ್ಳೇದು. ನಿನ್ನೆ ಮಂಗಳವಾರ ಬೆಳಗ್ಗೆ ನಗರದ MG ರಸ್ತೆಯಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆಯಿಂದ ಆರಂಭವಾದ ಅಭಿಯಾನವು ಅನಿಲ್ ಕುಂಬ್ಳೆ ವೃತ್ತ, ರಂಗೋಲಿ ಮೆಟ್ರೋ, ಬ್ರಿಗೇಡ್ ವೃತ್ತದ ಮೂಲಕ ಮತ್ತೆ ಅನಿಲ್ ಕುಂಬ್ಳೆ ವೃತ್ತದಲ್ಲಿ ಕೊನೆಗೊಂಡಿತು. ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದ ಈ ವಿದ್ಯಾರ್ಥಿಗಳ 25 ತಂಡಗಳು ಭಿತ್ತಿ ಪತ್ರಗಳನ್ನು ಹಿಡಿದು ವಾಹನ ಸವಾರರಿಗೆ ಜಾಗೃತಿ ಮೂಡಿಸಿದವು. ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸಿ, ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ, ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ, ನಿಮ್ಮ ಕುಟುಂಬ ನಿಮ್ಮ ನಿರೀಕ್ಷೆಯಲ್ಲಿದೆ, ಅಪಾಯಕ್ಕೆ ಸಿಲುಕದಿರಿ ಎಂಬ ಭಿತ್ತಿ ಪತ್ರಗಳನ್ನು ಹಿಡಿದು ಸಿಗ್ನಲ್ ಅಲ್ಲಿ ನಿಂತಿದ್ದ ವಾಹನಗಳ ಬಳಿ ಹೋದ ವಿದ್ಯಾರ್ಥಿಗಳ ತಂಡವು ಕುಡಿದು ವಾಹನ ಚಲಾಯಿಸುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ನಮಸ್ಕಾರ ಎಲ್ಲರಿಗೂ. ದಯವಿಟ್ಟು ಯಾರು ಕುಡಿದ್ಬಿಟ್ಟು ವಾಹನವನ್ನು ಚಲಿಸಬೇಡಿ. ಇದರಿಂದ ತುಂಬಾ ಜೀವಗಳು ಹೋಗ್ತವೆ. ನೀವು ಸರಿಯಾಗಿ ಹೋಗ್ತಿದ್ರು ಯಾರಾದ್ರೂ ಕುಡ್ದು ಬಂದು ನಿಮ್ಮನ್ನ ಗುದ್ದಿದ್ರೆ ನೀವು ಸತ್ತೋಗ್ಬಿಡ್ತೀರಾ. ಈ ಥರ ಆಕ್ಸಿಡೆಂಟ್ಸ್ಗಳ ಆಗ್ತವೆ, ಆಮೇಲೆ ತುಂಬ ಜೀವಗಳು ಹೋಗ್ತವೆ. ಸೊ ನಾವು ಇವತ್ತು ವಿ ಆರ್ ಫ್ರಮ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ನಾವೆಲ್ಲರೂ ಮೆಟ್ರೋ ಸ್ಟೇಷನ್ ಮತ್ತು ಟಾನಿಕ್ ಹತ್ರ ಎಲ್ಲರಿಗೂ ಜನರಿಗೆ ಪ್ರಚಾರ ಮಾಡಿಸಿದ್ವಿ, ಕುಡಿಬಾರ್ದು ಹಾಗೂ ಕುಡಿದ ಮೇಲೆ ವಾಹನವನ್ನು ಚಲಿಸಬಾರದು ಎಂದು. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಕುಡಿದ ಮೇಲೆ ವಾಹನವನ್ನು ಚಲಿಸಬೇಡಿ. ಕುಡಿತದಿಂದ ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಮೇಲೆ ಸಂಭವಿಸಬಹುದಾದ ಪರಿಣಾಮಗಳನ್ನು ಮನಮುಟ್ಟುವಂತೆ ವಿದ್ಯಾರ್ಥಿಗಳು ಅಭಿನಯಿಸಿದ್ರು. ಕುಡಿದು ವಾಹನ ಚಲಾಯಿಸಿ ಅಪಘಾತದಲ್ಲಿ ಮೃತಪಟ್ಟರೆ ಅವರನ್ನೇ ನಂಬಿರುವ ಕುಟುಂಬದ ಸದಸ್ಯರು ಬೀದಿ ಪಾಲಾಗಲಿದ್ದಾರೆ. ಹೆಂಡತಿ ಮಕ್ಕಳಿಗೆ ದಿಕ್ಕಿಳಿದಂತಾಗತ್ತೆ ಎಂಬ ದೃಶ್ಯಾವಳಿಗಳನ್ನು ತಮ್ಮ ಕಲಾ ಚಾತುರ್ಯ ಮೂಲಕ ಪ್ರದರ್ಶಿಸಿ ಜನರನ್ನ ಆಕರ್ಷಿಸಿದರು. ಅಪ್ಪನಿಗಾಗಿ ಮನೆಯಲ್ಲಿ ಕಾಯ್ತಾ ಇದ್ದ ಮಗು, ಗಂಡನ ಬರುವಿಕೆಯನ್ನ ಎದುರು ನೋಡುತ್ತಿದ್ದ ಹೆಂಡತಿ, ಹೊಸ ಜೀವನ ಕಟ್ಟಿಕೊಳ್ಳುವ ಆಸೆಯಲ್ಲಿದ್ದ ಯುವತಿಯರ ಗೋಳು ಹೇಗಿರುತ್ತೆ ಎಂಬ ದೃಶ್ಯಗಳು ನೈಜ ಅಭಿನಯದಿಂದ ಕೂಡಿದ್ವು. ಇನ್ನು ಜಾಗೃತಿ ಅಭಿಯಾನದಲ್ಲಿ ಕರ್ನಾಟಕ ಟಿವಿಯ ಮುಖ್ಯಸ್ಥ KM ಶಿವಕುಮಾರ್ ಭಾಗವಹಿಸಿದ್ರು. ಕರ್ನಾಟಕ ಟಿವಿ, ವಿಜಯವಾಣಿ ಹಾಗೂ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸಹಭಾಗಿತ್ವದ ಡು ನಾಟ್ ಡ್ರಿಂಕ್ ಅಂಡ್ ಡ್ರೈವ್ ಅಭಿಯಾನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅಭಿಜಿತ್, ಕರ್ನಾಟಕ ಟಿವಿ, ಬೆಂಗಳೂರು.